15ನೇ ಶತಮಾನದಲ್ಲಿ ಶ್ರೀರಾಮ ಮಂದಿರವನ್ನ ಒಡೆದು ಬಾಬರ್ನು ಮಸೀದಿಯನ್ನ ಕಟ್ಟದ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಆ ಒಡೆದಿರುವಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದಲ್ಲಿ ಇದ್ದಿರತಕ್ಕಂತಹ ಮೂರ್ತಿಗಳನ್ನ ಏನ್ ಮಾಡ್ದ ಅನ್ನುವಂತಹ ಪ್ರಶ್ನೆ ಇನ್ನೂವರೆಗೂ ಸಹಿತ ಪ್ರಶ್ನೆಯಾಗಿ ಉಳಿದಿತ್ತು. ಅದಕ್ಕೆ ಏನಂದ್ರೆ ಅಯೋಧ್ಯದಲ್ಲಿ ಒಂದು ಉತ್ತರವೂ ಸಿಗುತ್ತೆ. ಅದು ಉತ್ತರ ಏನು ಅಂತಂದ್ರೆ, ಅಯೋಧ್ಯದಲ್ಲಿರುವಂತಹ ಕಾಲೇರಾಮ್ ದೇವಸ್ಥಾನದ ಒಳಗಡೆ ಬಂದ್ರೆ ಅದರ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ನಾನು ಅದೇ ಕಾಲೇರಾಮ್ ಮಂದಿರದಲ್ಲಿ ಒಳಗಡೆ ಇದ್ದೀನಿ, ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ನನ್ನ ಅಂದ್ರೆ ಹಿಂಭಾಗದಲ್ಲಿ ನೋಡ್ತಾ ಇರುವಂತಹ ದೇವಸ್ಥಾನ ಇದು ಅಯೋಧ್ಯದಲ್ಲಿರುವಂತಹ ಕಾಲೇರಾಮ್ ಮಂದಿರ. ಈ ಕಾಲೇರಾಮ್ ಮಂದಿರದ ವಿಶೇಷತೆ ಏನು ಅಂತಂದ್ರೆ, ಯಾವಾಗ ಬಾಬರ್ನು ಅಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನ ಒಡೆದು ತದನಂತರ ದೇವಸ್ಥಾನದ ಒಳಗಡೆ ಇರ್ತಕ್ಕಂತಹ ವಿಗ್ರಹಗಳನ್ನ ಇದೇ ಒಂದು ಸರಯೂ ನದಿಯಲ್ಲಿ ಎಸಿತಾರೆ. ಸರಯೂ ನದಿಯಲ್ಲಿ ಎಸೆದು ಬಹಳಷ್ಟು ವರ್ಷಗಳವರೆಗೂ ಸಹಿತ ಆ ನದಿಯಲ್ಲೇ ಈ ನೀವು ನೋಡ್ತಾ ಇರುವಂತಹ ವಿಗ್ರಹಗಳು ಅಲ್ಲಿ ಏನಂದ್ರೆ ನದಿಯಲ್ಲೇ ಇರ್ತವೆ. ಕೊನೆಗೆ ಶ್ರೀರಾಮಚಂದ್ರನೇ ಒಂದು ದಿವಸ ಮಹಾರಾಷ್ಟ್ರದ ಒಬ್ಬ ಬ್ರಾಹ್ಮಣರ ಏನಂದ್ರೆ ಕನಸಿನಲ್ಲಿ ಬಂದು, ನಾನು ಈ ರೀತಿಯಾಗಿ ಸರಯೂ ನದಿಯಲ್ಲಿದ್ದೀನಿ, ಬಹಳಷ್ಟು ವರ್ಷಗಳಿಂದ ನನ್ನನ್ನ ಏನಂದ್ರೆ ಆ ನದಿಯಿಂದ ಹೊರಗಡೆ ತೆಗೆದು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿ ಅಂತ ಏನಂದ್ರೆ ಕನಸಿನಲ್ಲಿ ಬಂದು ಹೇಳಿದ್ದ ಅನ್ನುವಂತಹ ಒಂದು ಏನಂದ್ರೆ ವಿಚಾರ ಏನಿದೆ ಅಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಆ ಬ್ರಾಹ್ಮಣರು ನೇರವಾಗಿ ಸರಯೂ ನದಿಗೆ ಬರ್ತಾರೆ. ಸರಯೂ ನದಿಗೆ ತಟದಲ್ಲಿ ಬಂದು ಆ ಕನಸಿನಲ್ಲಿ ಬಿದ್ದಿರ್ತಕ್ಕಂತಹ ಸ್ಥಳ ಏನಿದೆ ಅಲ್ಲ, ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ಏನಂದ್ರೆ ಶೋಧವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈಗ ನೀವು ನೋಡ್ತಾ ಇರುವಂತಹ ದೇವರ ವಿಗ್ರಹಗಳು ಸಿಗ್ತವೆ. ಕೊನೆಗೆ ದೇವರ ವಿಗ್ರಹಗಳು ಸಿಕ್ಕಿದ ತಕ್ಷಣ ಆ ದೇವರ ವಿಗ್ರಹಗಳನ್ನು ತೆಗೆದುಕೊಂಡು ಬಂದು ಸರಯೂ ನದಿಯ ತಟದಲ್ಲಿರುವಂತಹ ಒಂದು ಸ್ಥಳದಲ್ಲಿ ಏನಂದ್ರೆ ಮರುಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಮರುಪ್ರತಿಷ್ಠಾಪನೆ ಮಾಡಿರುವಂತಹ ಕಾರಣಕ್ಕಾಗಿ ಈ ಒಂದು ಮೂರ್ತಿಗಳು ಸಹಿತ ಕಪ್ಪು ಶಿಲೆಯ ಮೂರ್ತಿಗಳಾಗಿರುವಂತಹ ಕಾರಣಕ್ಕಾಗಿ ಇದನ್ನ ಈ ದೇವಸ್ಥಾನವನ್ನ ಕಾಲೇರಾಮ್ ಮಂದಿರ್ ಅಂತಾನೂ ಸಹಿತ ಇಲ್ಲಿರುವಂತಹ ಸ್ಥಳೀಯರು ಕರೀತಾರೆ. ಅಂದ್ರೆ ಆ ದೇವಸ್ಥಾನದಲ್ಲಿ ಅಂದ್ರೆ ಈ ಹಿಂದಿನ ಬಾಬರ್ ಇರತಕ್ಕಂತಹ ಸಂದರ್ಭದಲ್ಲಿ ಬಾಬರ್ ಎಲ್ಲಾ ದೇವಸ್ಥಾನಗಳನ್ನ ಒಡೆದು ಮಸೀದಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಮೂಲ ರಾಮನ ದೇವಸ್ಥಾನವನ್ನ ಸಹಿತ ಒಡೆದು ಆ ಮೂರ್ತಿಗಳನ್ನ ಸರಯೂ ನದಿಗೆ ಎಸ್ತಿರ್ತಕ್ಕಂತಹ ಮೂಲ ಮೂರ್ತಿಗಳು ಇವು ಅಂತಾನೂ ಸಹಿತ ನಂಬಲಾಗ್ತಾ ಇದೆ. ಮತ್ತೆ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷ ಏನು ಅಂತಂದ್ರೆ, ನೀವು ಎಲ್ಲೇ ಹೋದ್ರೂ ಸಹಿತ ಹನುಮಂತನ ವಿಗ್ರಹಗಳನ್ನ ಗದೆಯ ಹಿಡ್ಕೊಂಡು ಏನಂದ್ರೆ ವೀರಾವೇಶದಲ್ಲಿ ನಿಂತಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕಾಣ್ತೀರಾ. ಆದ್ರೆ ಈ ಕಾಲೇರಾಮ್ನ ದೇವಸ್ಥಾನದ ಒಳಗಡೆ ಬಂದ್ರೆ ನೀವು ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಅಂದ್ರೆ ದೇವರ ಮೂರ್ತಿಯ ನೇರವಾಗಿರ್ತಕ್ಕಂತಹ ಮತ್ತೊಂದು ಸ್ಥಾನದಲ್ಲಿ ಹನುಮಂತ ಸ್ತ್ರೀಯ ಬಟ್ಟೆಯನ್ನ ಹಾಕೊಂಡು ಅಂದ್ರೆ ಸ್ತ್ರೀ ಆಕಾರದಲ್ಲಿ ಇರುವಂತಹ ದೃಶ್ಯಗಳು ಸಹಿತ ಇಲ್ಲಿ ಕಾಣಸಿಗುತ್ತೆ. ಇದು ಮತ್ತೊಂದು ವಿಶೇಷ ಈ ದೇವಸ್ಥಾನದ್ದು. ಇದನ್ನ ಬಹಳಷ್ಟು ಜನ ಇಲ್ಲಿರುವಂತಹ ಸ್ಥಳೀಯರು ಏನಂದ್ರೆ ನಂಬುವಂತದ್ದೇನು ಅಂತಂದ್ರೆ, ಶ್ರೀರಾಮಚಂದ್ರ ನಿಜವಾದಂತಹ ಆಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂತಹ ಸ್ಥಾನ ಇದು. ಹಾಗಾಗಿ ಈ ಸ್ಥಾನವನ್ನ ಬಹಳಷ್ಟು ಪ್ರಾಮುಖ್ಯತೆಯಿಂದ ಸಹಿತ ಏನಂದ್ರೆ ಇಲ್ಲಿರುವಂತಹ ಸ್ಥಳೀಯರು ನೋಡ್ತಾ ಹೋಗ್ತಾರೆ. ಮತ್ತೆ ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗ್ತಾ ನಿಮ್ಗೆ ಇದರ ಒಳಗಡೆ ನೀವು ಹೋಗ್ತಾ ಹೋದ್ರೆ ಅಂದ್ರೆ ದೇವಸ್ಥಾನದ ಒಳಭಾಗದಲ್ಲಿ ಹೋಗ್ತಾ ಪಕ್ಕದಲ್ಲಿರುವಂತಹ ಕೊಠಡಿಗೆ ನೀವು ಹೋಗ್ತಾ ಹೋದ್ರೆ ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ದೇವಸ್ಥಾನ. ಕಾರಣ ಏನು ಅಂತಂದ್ರೆ, ಇಲ್ಲಿ ಬಹಳಷ್ಟು ಜನ ಈ ರೀತಿಯಾಗಿ ಬಂದು ಏನಂದ್ರೆ ತಮ್ಮ ಧ್ಯಾನಗ್ರಸ್ತದಲ್ಲಿ ಕುತ್ಕೊಳ್ತಾರೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಏನೋ ಬೋರ್ಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ಅಂತಂದ್ರೆ, ಈ ಒಂದು ಸ್ಥಳದಲ್ಲಿರುವಂತಹ ಒಂದು ಪೆಟ್ಟಿಗೆ ಏನಿದೆ, ಈ ಪೆಟ್ಟಿಗೆಯಲ್ಲಿ ನೀವೇನಾದ್ರೂ ಒಂದು ಸುತ್ತು ಪ್ರದಕ್ಷಿಣೆಯನ್ನ ಹಾಕಿದ್ದೆ ಆದ್ರೆ, ಪೂರ್ತಿಯಾಗಿ ಪ್ರದಕ್ಷಿಣೆ ಹಾಕಿದ್ದೆ ಆದ್ರೆ, ಈ ಪೆಟ್ಟಿಗೆಯ ಒಳಗಡೆ ವೇದ ಉಪನಿಷತ್ತುಗಳು, ಅದಾದ್ಮೇಲೆ ಶಾಸ್ತ್ರ, ರಾಮಾಯಣ, ಮಹಾಭಾರತ ಎಲ್ಲವನ್ನು ಸಹಿತ ಇಲ್ಲಿ ಇಡಲಾಗಿದೆ, ಈ ಪೆಟ್ಟಿಗೆಯಲ್ಲಿ ಇಡಲಾಗಿದೆ ಅನ್ನುವಂತಹ ಒಂದು ನಂಬಿಕೆಯು ಸಹಿತ ಇಲ್ಲಿರುವಂತಹ ಸ್ಥಳೀಯರಿಗಿದೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾರೆ, ದೇವಸ್ಥಾನಕ್ಕೆ ಬಂದಂತವ್ರು ಎಲ್ಲರೂ ಸಹಿತ ಈ ಒಂದು ಪೆಟ್ಟಿಗೆಗೆ ಬಂದು ನಮಸ್ಕರಿಸಿ ಏನಂದ್ರೆ ನಮಗೂ ಸಹಿತ ಆ ಎಲ್ಲಾ ಫಲವು ಸಿಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಪೆಟ್ಟಿಗೆಗೆ ಬಂದು ನಮಸ್ಕಾರವನ್ನ ಮಾಡ್ತಾರೆ. ನಿಮ್ಗೆ ಒಂದು ಸುತ್ತು ಹಾಕಿಸಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಪ್ರತಿ ಬಾರಿಯೂ ಸಹಿತ ಇಲ್ಲಿ ಬಂದಂತಹ ಜನರು ಈ ಒಂದು ಪವಿತ್ರ, ಯಾಕಂದ್ರೆ ಎಲ್ಲವನ್ನ ಸಹಿತ ನಮಗೆ ವೇದ ಉಪನಿಷತ್ ಎಲ್ಲವೂ ಸಹಿತ ಓದೋದಕ್ಕಾಗೋದಿಲ್ಲ, ಪುರಾಣಗಳನ್ನ ಓದೋದಕ್ಕಾಗೋದಿಲ್ಲ, ವೇದಗಳನ್ನ ಓದೋದಕ್ಕಾಗೋದಿಲ್ಲ, ರಾಮಾಯಣವನ್ನು ಓದೋದಕ್ಕಾಗೋದಿಲ್ಲ, ಮಹಾಭಾರತವನ್ನು ಓದೋದಕ್ಕಾಗೋದಿಲ್ಲ. ಹಾಗಾಗಿ ಅಷ್ಟೊಂದು ಏನೋ ಸಮಯ ಇಲ್ದಿರುವಂತ ಕಾರಣಕ್ಕಾಗೋ ಅಥವಾ ಅಷ್ಟು ನಮ್ಮ ಜೀವ ಪರ್ಯಂತದಲ್ಲಿ ಸಹಿತ ಓದಕ್ಕಾಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆ ಒಂದು ಪೆಟ್ಟಿಗೆಯನ್ನು ಸುತ್ತುವರೆದ್ರೆ ಸಾಕು, ನಮ್ಗೆ ಅದರ ಎಲ್ಲವೂ ಫಲ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇವಾಗ್ಲೂ ಸಹಿತ ಇಲ್ಲಿರುವಂತಹ ಜನರಲ್ಲಿದೆ. ಹಾಗಾಗಿ ಕಾಳೇರಾಮ್ ಮಂದಿರ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮತ್ತೆ ಅಷ್ಟೇ ಪುರಾಣದಲ್ಲೂ ಸಹಿತ ಈ ಮಂದಿರದ ಉಲ್ಲೇಖ ಸಹಿತ ಇದೆ. ಇನ್ನೂವರೆಗೂ ಸಹಿತ ಈ ಇಡೀ ಮಂದಿರವನ್ನ ಮಹಾರಾಷ್ಟ್ರದ ಏನಂದ್ರೆ ಮಠ ಅಂತಾನೂ ಸಹಿತ, ಅಂದ್ರೆ ಮರಾಠಿ ಮಠ ಅಂತಾನೂ ಸಹಿತ ಇಲ್ಲಿರುವಂತಹ ಸ್ಥಳೀಯರು ಅಂದ್ರೆ ಸ್ಥಳೀಯರು ಕರೆಯುವಂತಹ ಮತ್ತೊಂದು ಹೆಸರು ಇದಕ್ಕೆ. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಶಂಪೂರ್, ನ್ಯೂಸ್ ಫಸ್ಟ್, ಅಯೋಧ್ಯ.